ನೀರಿನ ಮೇಲೆ ಬೇಕು ಅಟ್ಯಾಕ್ ಕಾನ್ಸೆಪ್ಟ್ ಗಾಡಿಗಿರಿ ತೆಗೆದಿದ್ದಾರೆ ಗಾಡಿಗಿರಿ ಕಲ್ಲರ್ ಹಾಕಿದ್ರು ಇದು ಏನಂದರೆ ಇದು ಭಾಳ ಪುರಾತನ ಕಾಲದಿಂದ ನಡ್ಕೊಂಡು ಬಂದವರಿಂದ ರೀತಿದು ಒಂದು 2 ದಿನ ನಾವು ಹಸಿದು ದೇವಸ್ಥಾನದಲ್ಲಿ ಅಲ್ಲೇ ಉಳ್ಕೊಂಡು ದೇವ್ರನ್ನ ಪೂಜೆ ಮಾಡ್ಕೊಂಡು ಒಂದು ಎರಡು ಕುಟುಂಬಕ್ಕೆ ಸೀಮಿತವಾದ ಎರಡು ಕುಟುಂಬಕ್ಕೊಂದು ಸೀಮಿತವಾದ ಒಂದು ಪರವಾಗಿ ಒಂದು ಆಚರಣೆ ಆಗಿರ್ತದೆ ಇದು ಮತ್ತು ಮುಖ ಇದು ಬೀರಪ್ಪ ಅಂತ ಒಂದು ಮುಖ ಇದೆ ಬೀರಪ್ಪ ಅಂತ ಇದು ಹೊಸದಾಗಿ ಒಂದು ಮದುಮಕ್ಕಳು ಹೊರಬೇಕನ್ನೋ ಒಂದು ಆಚರಣೆ ಹಿಂದಿನಿಂದ ನಡೆದು ಬಂದಿದೆ. ಅಕಸ್ಮಾತ್ ಅವರಿಗೆ ಒಂದು ಆಗಿಲ್ಲ ಅನ್ನೋ ಕಾರಣದಿಂದ ಬೇರೆ ಯಾರು ಹೊರಬಹುದು, ಊರಿನ ಒಂದು ಪ್ರಮುಖರು ಯಾರು ಹೊರಬಹುದು. ಊರಿನ ಬಗ್ಗೆ ಮಾತಾಡ್ತಾರೆ. ಕರ್ನಾಟಕ ಜನತೆಗೆ ಹಾಗೂ ಜನತೆಗೆ ಔರ್ಗುಪ್ಪ ಶ್ರೀ ವೀರಭದ್ರೇಶ್ವರ ಗ್ರಾಮಾಭಿವೃದ್ಧಿ ಸಮಿತಿ ಔರ್ಗುಪ್ಪ ಇವರಿಂದ ಧನ್ಯವಾದಗಳು. ನಮ್ಮೂರಲ್ಲಿ ಪ್ರತಿ ವರ್ಷ ಆದ್ರಮಳೆ ಹಬ್ಬ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದರ ಶಾಸ್ತ್ರ ಸಂಪ್ರದಾಯಗಳು
ಪುರಾತನ ನಮ್ಮ ಬ್ರಿಟಿಷರ ಕಾಲದಿಂದನೂ ನಡೆದುಕೊಂಡು ಬಂದಂಥ ಪದ್ಧತಿ. ಮೊದಲಿಗೆ ನಮ್ಮೂರಲ್ಲಿ ಪ್ರತಿಯೊಂದು ಗ್ರಾಮದ ದೇವರಿಗೂ ಹಣುಕಾಯಿ ಪೂಜೆಗಳು ನಡೀತದೆ. ನಮ್ಮೂರಿನ ಗ್ರಾಮ ದೇವರಾದ ಶ್ರೀ ವೀರಭದ್ರ ದೇವರ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮವು ನಡೀತಾ ಇದೆ. ಆದ್ರಮಳ ಹಬ್ಬದ ವಿಶೇಷತೆಯನ್ನು ನಾನು ಔರ್ಗುಪ್ಪ ಗ್ರಾಮ ಸಮಿತಿಯ ಪರವಾಗಿ ಮಾತಾಡ್ತಾ ಇದ್ದೀನಿ. ಹಬ್ಬದ ದಿವಸ ಊರಿನ ಎಲ್ಲ ಗ್ರಾಮದ ಗಡಿ ದೇವತೆಗಳಿಗೆ ಪೂಜೆ ಪುರಸ್ಕಾರಗಳು ನಡೀತಾ ಇದೆ, ಹಣುಕಾಯಿಗಳು ನಡೀತಾ ಇದೆ. ಭಾನುವಾರ ಹಬ್ಬ ಆಗುತ್ತೆ, ಸೋಮವಾರ ಬಿಂಗಿ ಕಾರ್ಯಕ್ರಮ ನಡೆಯುತ್ತೆ. ಬಿಂಗಿ ದಿವಸ ನಮ್ಮೂರಿನ ದೇವರುಗಳನ್ನು ದೇವಸ್ಥಾನದಲ್ಲಿ ಕೆಲವೊಂದು ಮುಖಗಳನ್ನು ನಮ್ಮೂರಿನ ಶ್ರೇಷ್ಠ ದೇವರಾದ ಬೀರ್ಲು, ಹಿರೇಮುಖ, ಕುಗ್ಗಿ ಹಾಗೂ ಹಸಿರು ಮುಖ, ಕಿರೆಮುಖ, ಹುಲಿ ಹಾಗೂ ಕುದುರೆ ಹಾಗೂ ಕತ್ತಿ ಇವು ನಮ್ಮ ಶ್ರೇಷ್ಠ ದೇವರು. ಹಿರೇಮುಖ ನಮ್ಮೂರಿನ ಹಿರೇಮುಖದ ಪ್ರಾಮುಖ್ಯತೆ ಹೇಳ್ತೀನಿ. ಹಿರೇಮುಖಕ್ಕೆ ವಿಶಿಷ್ಟ ಪೂಜೆ, ಆ ದೇವರಿಗೆ ಪೂಜೆಗಳು ಆದ್ಯತೆ ಜಾಸ್ತಿ. ಬೀರ್ಲು ಬಿಂಗಿಗೆ ಆದ್ಯತೆ. ಬಿಂಗಿಯ ಪ್ರಥಮ ದೇವರು ಬೀರ್ಲು. ಬೀರ್ಲು ಹಿಂದೆ ಹಿರೇಮುಖ, ಕಿರೆಮುಖ ಹಾಗೂ ಕುಗ್ಗಿ ಹಾಗೂ ಹಸಿರು ಮುಖ, ಕುದುರೆ ಹಾಗೂ ಹುಲಿ, ಸಿಂಹ ಇವು ಪ್ರಾಮುಖ್ಯತೆ. ಅಲ್ಲ ಅವೆಲ್ಲ ಏನಂತ ಹಿರೇಮುಖ ಅಂದ್ರೆ ಏನು? ಹಿರೇಮುಖ ಅಂದ್ರೆ ಅದು ಊರಿನ ಗ್ರಾಮಸ್ಥ ಹಿರೇಗಾಮ. ಹಿರೇಮುಖಕ್ಕೆ ವಿಶಿಷ್ಟ ಪೂಜೆ. ಅವನಿಗೆ ಮೊದಲೇ ಆದ್ಯತೆ. ಪೂಜೆಯ ಪ್ರಾಮುಖ್ಯತೆ ಹಿರೇಮುಖಕ್ಕೆ, ಬಿಂಗಿಯ ಪ್ರಾಮುಖ್ಯತೆ ಬೀರ್ಲಿ. ಬೀರ್ಲ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಬೀರ್ಲು ಹೇಗಿರುತ್ತೆ, ದೇವರಿಗೂ ಬೀರ್ಲು ಅನ್ನೋದು ಇರುತ್ತಂತೆ, ಮನುಷ್ಯನಿಗೂ ಬೀರ್ಲು ಇರುತ್ತೆ. ಅದೇ ರೀತಿ ಬೀರ್ಲು ಪ್ರಾಮುಖ್ಯತೆ. ಹುಲಿ ಹಿಂದೆ ಅದಕ್ಕೂ ಅಷ್ಟೇ, ಎಲ್ಲ ದೇವರನ್ನು ಕಾಪಾಡೋದು ಹುಲಿ ಲಾಸ್ಟ್ ಇರುತ್ತೆ, ಅದು ಎಲ್ಲ ಕಾಪಾಡೋದು, ಅದಕ್ಕೂ ಅಷ್ಟೇ ಪ್ರಾಮುಖ್ಯತೆ. ಬಿಂಗಿ ದಿವಸ ಪ್ರಥಮ ಬಾರಿಗೆ ಬೆಳಿಗ್ಗೆ ದೇವಸ್ಥಾನದ ಮುಖಗಳು ಹೊರಟು ನಮ್ಮೂರಿನ ಕೆರೆಯಲ್ಲಿ ಸ್ನಾನ ಮಾಡಿ ಸಿಡಿಬನದಲ್ಲಿ ವಿಶ್ರಾಂತಿ ಪಡೆದು ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಗೆ ಹೋಗಿ ನಂತರ ಬಂದು ಕೊಂಡ ಹಾಯ್ತವೆ. ಇದು ನಮ್ಮ ಕರ್ನಾಟಕದಲ್ಲೇ ಒಂದು ವಿಶೇಷ ಔರ್ಗುಪ್ಪದಲ್ಲಿ ನಡೆಯುವುದಂತ ಹೇಳಿ ನಮಗೆ ಅನಿಸಿಕೆ. ಈ ರೀತಿ ಯಾವುದೋ ಹಬ್ಬ ನಡೀತಾ ಇಲ್ಲ ಅನ್ನೋದು ನಮ್ಮ